16 ಸೋಮವಾರ ವ್ರತಕತೆ. ಗೊರವಿಗೆ ಸದ್ಗತಿ ಫಲ. ಗೊರವಿಗೆ ಸದ್ಗತಿ ಫಲ. ಒಂದಾನೊಂದು ದಿನ ಪಾರ್ವತಿ ಪರಮೇಶ್ವರರು ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದರು. ಅಲ್ಲಿ ಒಂದು ಪ್ರತಿ ಕೈಲಾಸದಂತೆ ಒಪ್ಪುತ್ತಿರುವ ವಿಶಾಲವಾದ ಮಹಾದೇವರ ಗುಡಿಯು ಎದುರಿಗಿತ್ತು. ಅದನ್ನು ನೋಡಿ ಪರಮೇಶ್ವರನು ಪಾರ್ವತಿಗೆ ಹೇಳಿದನು, ಹೇ ದೇವಿ, ಈ ದೇವಾಲಯವನ್ನು ನೋಡಿದೆಯಾ? ಇದರ ಸುತ್ತಮುತ್ತಲಿನ ಹೂವಿನ ಗಿಡಗಳು ಎಷ್ಟು ಕಂಗೊಳಿಸುತ್ತಿವೆ. ಇದರ ಪರಿಮಳ ಸುವಾಸನೆಯಿಂದ ಮನವು ಎಷ್ಟು ಆನಂದಗೊಳ್ಳುತ್ತದೆ. ಇತ್ತ ನೋಡು, ಬಿಲ್ವ ವೃಕ್ಷಗಳು ಸಾಲು ಸಾಲಾಗಿ ಎಷ್ಟು ಒಪ್ಪೊತ್ತಿವೆ. ಇಲ್ಲಿ ನಾವು ವಿಶ್ರಮಿಸಿ ಪಗಡೆಯನ್ನು ಆಡೋಣವೆಂದು ಪ್ರಾರಂಭಿಸಿದರು. ಇತ್ತ ಪ್ರತಿನಿತ್ಯದಂತೆ ಆ ದೇವಾಲಯಕ್ಕೆ ದೇವರ ದರ್ಶನಕ್ಕೆ ಬಂದಿದ್ದ ಗೊರವಿಯು ಅವರನ್ನು ನೋಡಿ ಆನಂದಭರಿತಳಾಗಿ ಅವರ ಆಟವನ್ನು ನೋಡುತ್ತಾ ಕುಳಿತುಕೊಂಡಳು. ಆ ಆಟದಲ್ಲಿ ಪರಮೇಶ್ವರನು ಗೆದ್ದನು. ಅದಕ್ಕೆ ಪಾರ್ವತಿಯು ನಾನು ಗೆದ್ದೆನೆಂದಳು. ಅದಕ್ಕೆ ಪರಮೇಶ್ವರನು ನಾನು ಗೆದ್ದೆನು ಎಂದು ಚೇಷ್ಟೆಯಿಂದ ಒಬ್ಬರನ್ನೊಬ್ಬರು ಹೇಳತೊಡಗಿದರು. ಆಗ ಪಾರ್ವತಿಯು ಎದುರಿಗೆ ಕುಳಿತಿರುವ ಗೊರವಿಯನ್ನು ನೋಡಿ, ಏನಮ್ಮ, ಇದರಲ್ಲಿ ಯಾರು ಗೆದ್ದರು? ನೀನೇ ಹೇಳು ಎಂದು ಕೇಳಿಕೊಂಡಳು. ಅದಕ್ಕೆ ಆ ಗೊರವಿಯು ಮನದೊಳಗೆ ಆಲೋಚಿಸಿದಳು. ನಿಜವಾಗಿ ಪರಮೇಶ್ವರನು ಗೆದ್ದಿದ್ದರೂ ತನ್ನಂತೆ ಸ್ತ್ರೀ ರೂಪಧಾರಣ ಮಾಡಿದ ಪಾರ್ವತಿಯಂತೆ ಹೇಳುವುದು ಉತ್ತಮವೆಂದು ಯೋಚಿಸಿ ನಿಜವಾಗಿ ಪಾರ್ವತಿಯು ಗೆದ್ದಳೆಂದು ನುಡಿದಳು. ಅದಕ್ಕೆ ಪರಮೇಶ್ವರನು ಕೋಪಗೊಂಡು, ಎಲೈ ಗೊರವಿ, ನೀನು ಕಣ್ಣಾರೆ ಕಂಡು ಸುಳ್ಳು ನುಡಿದೆ. ಹೀಗಾಗಿ ನಿನಗೆ ಕುಷ್ಠರೋಗ ಉತ್ಪನ್ನವಾಗುವುದು ಎಂದು ಶಾಪವನ್ನು ಕೊಟ್ಟು ಅಲ್ಲೇ ನಿಂತರೆ ನಿಶ್ಶಾಪವನ್ನು ಬೇಡುವಳೆಂದು ಅದೃಶ್ಯನಾದನು. ನಂತರ ಗೊರವಿಗೆ ಶಿವನ ಶಾಪದ ಬಲದಿಂದ ತತ್ಕಾಲಕ್ಕೆ ಸರ್ವಾಂಗವೆಲ್ಲ ಉರಿಹತ್ತಿ ಮೈತುಂಬ ಬಿಳುಪಾಯಿತು. ಆಗ ಗೊರವಿಯು ಪಾರ್ವತಿಯ ಚರಣಗಳಿಗೆ ವಂದಿಸಿ, ತಾಯಿ, ನೀನೇ ಉದ್ಧಾರ ಮಾಡಬೇಕಲ್ಲವೇ, ಅನ್ಯರಿಂದ ಸಾಧ್ಯವಿಲ್ಲ ಎಂದು ಮೊರೆಹೊಕ್ಕಳು. ಆಗ ಪಾರ್ವತಿಗೆ ಕನಿಕರ ಹುಟ್ಟಿ, ನೀನು ನನ್ನನ್ನು ನಿನ್ನಂತೆ ಸ್ತ್ರೀ ಎಂಬ ಅಭಿಮಾನದಿಂದ ಪಕ್ಷ ಹಿಡಿದು ಸುಳ್ಳು ಹೇಳಿದೆ. ಆದರೆ ಹರನಿಂದ ದೊರೆತ ಶಾಪವು ನನ್ನಿಂದ ಪರಿಹಾರವಾಗಲಾರದು. ಆದ್ದರಿಂದ ನಾನು ಒಂದು ವ್ರತವನ್ನು ಹೇಳುತ್ತೇನೆ. ಅದರಂತೆ ಭಕ್ತಿಪೂರ್ವಕವಾಗಿ ಆಚರಿಸಿದರೆ ನಿನಗೆ ದೊರೆತ ಶಾಪದಿಂದ ಮುಕ್ತಿಯಾಗುವುದು ಎಂದು ಹೇಳಿದಳು. ಅದಕ್ಕೆ ಗೊರವಿಯು, ದೇವಿ, ಅದು